ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಈವ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈವ್ನಿಂಗಿಗೆ ಯಾಕೋ ಸಂಜೆ ಸ್ವಲ್ಪ ಗೋಬಿ ಮಂಚೂರಿ ಅವೆಲ್ಲ ಸ್ವಲ್ಪ ತಿಂದು ಊಟ ಏನೂ ಬೇಡ ಅನ್ನಿಸ್ತಾಯಿತ್ತು. ಅದಕ್ಕೆ ಲೈಟಾಗಿ ಅನ್ನ ರಸಮ್ ಮಾಡ್ಕೊಳ್ಳೋಣ ಅಂತ ರಸಮ್ ಮಾಡ್ತಾಯಿದ್ದೀನಿ. ರಸಮ್ ಇದೊಂಥರ ಡಿಫ್ರೆಂಟಾಗಿದೆ ರಸಮ್ಮು. ಸುಮಾರು ಥರ ಮಾಡ್ತಾರೆ, ಬಟ್ ನಾನು ಇವಾಗ ಅರ್ಜೆಂಟಿಗೆ ಬೇಕು ಅಂತ ಈ ಥರ ಮಾಡ್ತಾಯಿದ್ದೀನಿ. ಏನಿಲ್ಲ, ಅದಕ್ಕೆ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿದೆ ಎಲ್ಲ ಈ ಥರ ಕುಟ್ಟಿ ಪುಡಿ ಮಾಡ್ಕೊಬೇಕು. ಇಲ್ಲ ಮಿಕ್ಸಿಗೆ ಹಾಕ್ಕೊತೀವಿ ಅಂದರೆ ಸಣ್ಣ ಜಾರ್ ಇರುತ್ತಲ್ಲ, ಆ ಥರ ಜಾರ್ಗೆ ಹಾಕ್ಕೊಂಬಿಡಿ. ನಾನು ಈ ಥರ ಚಪಾತಿ ಲಟ್ಟಿಸ್ತೀವಲ್ಲ ಅದರಲ್ಲೇ ಈ ಥರ ಎಲ್ಲ ಕುಟ್ಟಿ ಇದು ಮಾಡಿಕೊಂಡೆ, ಪುಡಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ತರಿ ಇರೋ ಥರ. ಇನ್ನು ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ, ಒಣಗಿರೋ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಈಗೇನು ನಾವು ಅದು ರೆಡಿ ಮಾಡಿದ್ವಲ್ಲ ಪೌಡ್ರು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇನ್ನು ಹುಣಸೆಹಣ್ಣು ರಸ ಇತ್ತಲ್ಲ, ಹುಣಸೆಹಣ್ಣೆಲ್ಲ ರಸ ಮಾಡ್ಕೊಂಡಿದ್ವಲ್ಲ, ಹುಣಸೆಹಣ್ಣು ಹಾಕ್ಕೊಂಡು ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು, ನೀವು ಚಿಲ್ಲಿ ಪೌಡ್ರಾದರೂ ಹಾಕ್ಕೊಳ್ಳಿ, ಇಲ್ಲ ಮಾಮೂಲಿ ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದನ್ನಾದರೂ ಹಾಕ್ಕೊಂಡು ಈ ಥರ ಕುದಿಸ್ಬೇಕು. ಚೆನ್ನಾಗಿ ಕುದಿಸ್ಬೇಕು, ಒಂದು 10-15 ನಿಮಿಷ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ರೆ ಘಮ ಚೆನ್ನಾಗಿರುತ್ತೆ, ರಸಮ್ ಕೂಡ ಚೆನ್ನಾಗಿರುತ್ತೆ, ಕುಡಿಬೋದು. ನಿಮಗೀಗ ಎಷ್ಟು ನೀರು ಬೇಕು ನೋಡಿ ಆ ಥರ ನೀರು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ, ನಾನು ಸಾಂಬಾರು ಪೌಡ್ರೇ ಹಾಕ್ತಾಯಿದ್ದೀನಿ. ರಸಮ್ ಪೌಡ್ರೆಲ್ಲ ಏನು ಹಾಕಿಲ್ಲ ನಾನು. ಸಾಂಬಾರು ಮಾಮೂಲಿ ಮನೇಲೆಲ್ಲ ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದೇ ಸಾಂಬಾರು ಪೌಡರ್ ಹಾಕಿದ್ದೀನಿ. ಇನ್ನು ಸಾಕು, ಲೈಟಾಗಿರಲಿ, ಇವಾಗ ಊಟ ಏನು ಬೇಡ ಅನ್ನಿಸ್ತಾಯಿತ್ತು, ಲೈಟಾಗಿರಲಿ ಅಂತ ಈ ಥರ ರಸಮ್ ಮಾಡ್ಕೊಂಡಿದ್ದೀನಿ. ಕೊನೆಗೆ ಈ ಥರ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದರೆ ಮುಗೀತು ರಸಮ್ಮು. ಬಿಸಿ ಬಿಸಿ ಅನ್ನದ ಜೊತೆಲಿ ಸರ್ವ್ ಮಾಡ್ಕೊಂಡು ತಿನ್ನೋದೆ. ಚೆನ್ನಾಗಿತ್ತು ರಸಮ್ಮು, ಕುಡಿಬೋದು, ಬಿಸಿ ಬಿಸಿ ಇದ್ದಾಗಲೇ ಕುಡಿಬೋದು. ಇವಾಗ ತಟ್ಟೆಗೆ ಹಾಕ್ಕೊಂಡು ಮಕ್ಕಳಿಗೆ ಕೊಡ್ತಾಯಿದ್ದೆ ನೋಡಿ. ಬಿಸಿ ಬಿಸಿ ಇರೋದು ಅನ್ನಕ್ಕೆ ಈ ಥರ ರಸಮ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದ್ರ ಸ್ವಲ್ಪ ಹಪ್ಳ ಇದ್ದಿದ್ರೆ ಚೆನ್ನಾಗಿರೋದು, ಸೈಡಲ್ಲಿ ಹಪ್ಳ, ಇಲ್ಲಾಂದರೆ ಬೋಟಿ, ಎಣ್ಣೆಗೆ ಹಾಕ್ತಾರಲ್ಲ ಬೋಟಿ, ಆ ಥರ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ನಾನು ಏನೋ ಜಾಸ್ತಿ ಮಾಡ್ಕೊಂಡಿಲ್ಲ, ಲೈಟಾಗಿರಲಿ ಅಂದ್ಕೊಂಡು ಇಷ್ಟೇ ಮಾಡಿಕೊಂಡೆ. ಹುಳಿಯಾಗಿ ಚೆನ್ನಾಗಿತ್ತು. ಟೊಮೊಟೊನೂ ನಾನು ಏನು ಹಾಕಿಲ್ಲ, ಜಸ್ಟ್ ಹುಣಸೆ ರಸ ಅಷ್ಟೇ, ಟೊಮೊಟೊನೂ ಹಾಕ್ಕೊಂಡಿಲ್ಲ. ಇನ್ನು ನಾನೇ ಒಂದ್ಸಲ ಟ್ರೈ ಮಾಡೋಣ ಅಂತ ತಿಂತಾಯಿದ್ದೀನಿ. ಫುಲ್ ಬಿಸಿ ಇತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ ಅಂತ. ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇನ್ನು ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಊಟ ತಿಂದು ನೈಟ್ ನೋಡಿ 9:30-10 ಗಂಟೆ ಹತ್ತತ್ರ ಆಗಿತ್ತು ಟೈಮು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊತೀನಿ. ನನಗೆ ದಿನ ಈ ಥರ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಟಿಫನ್ ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ, ಮಕ್ಳಿಗೆ ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಎಷ್ಟನ ಕಷ್ಟ ಆಗಲಿ, ಏನಾದರೂ ಆಗಿರಲಿ, ನೈಟ್ ಇಷ್ಟು ಕೆಲಸ ಮುಗಿಸಿ ಮಲ್ಕೊತೀನಿ. ಬೆಳಿಗ್ಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಲೇಟಾದರೂ ಇದ್ದರೆ ಪಾತ್ರೆ ತೊಳೆಯೋ ಕೆಲಸ ಇರಲ್ಲ, ಅಡುಗೆ ಮನೆ ಕ್ಲೀನ್ ಮಾಡೋ ಕೆಲಸ ಇರಲ್ಲ. ಎದ್ದು ನಾವು ಟಿಫನ್ ರೆಡಿ ಮಾಡಿಕೊಂಡು ಮಕ್ಳಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮುಂಚೆಗೆ ಈ ಥರ ಎಲ್ಲ ಕ್ಲೀನ್ ಮಾಡಿ ಮಲ್ಕೊತೀನಿ. ಇನ್ನು ಇದು ಬೆಳಗ್ಗೆಗೆ ಚಪಾತಿ ಮಾಡಿ ಕ್ಯಾರೆಟು ಮತ್ತು ಬೀಟ್ರೋಟ್ ಹಾಕಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಅಂದ್ಕೊಂಡು ಬೆಳಗ್ಗೆ ಅದನ್ನೇ ಮಾಡಿದೆ. ಕ್ಯಾರೆಟು ಬೀಟ್ರೋಟ್ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಥರ ಕಟ್ ಮಾಡ್ಕೊಳ್ಳಿ. ನಾನಂತೂ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಬೇಗ ಬೇಯಬೇಕು ಅಂತಂದ್ಬಿಟ್ಟು. ಇನ್ನು ನಂದೊಂದು ಚಿಕ್ಕ ಪಾತ್ರೆ ಇಟ್ಟಿದ್ದೀನಿ, ಅಂದರೆ ಬಾಣಲಿಲೆಲ್ಲ ಮಾಡಿದ್ರೆ ಸ್ವಲ್ಪ ಬೇಯೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಗಲ ಇರುತ್ತಲ್ಲ ಹಂಗೆ ಬೇಯೋಕ್ಕೆ ಲೇಟ್ ಆಗುತ್ತೆ. ಈ ಥರದೊಂದು ಪಾತ್ರೆ ಇಟ್ಟರೆ ಬೇಗ ಬೇಯುತ್ತೆ, ಮುಚ್ಚಳ ಎಲ್ಲ ಮುಚ್ಬೋದು ಅಂತ ಹೇಳ್ಬಿಟ್ಟು ಇದರಲ್ಲೇ ಮಾಡ್ತಾಯಿದ್ದೀನಿ. ಇನ್ನು ಎರಡು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, 1-2-3 ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕನಂಗೆ, ಕರ್ಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಈರುಳ್ಳಿ ಎಣ್ಣೆಲಿ ಹುರ್ಕೊಬೇಕು. ಆಮೇಲೆ ಅರಿಶಿನ ಪುಡಿ, ಇವಾಗ ನಾವೇನು ಹೆಚ್ಚಿಟ್ಕೊಂಡಿದ್ದೀವಿ ಕ್ಯಾರೆಟು ಬೀಟ್ರೂಟ್ ನೋಡಿ ಸಣ್ಣಕ್ಕೆ, ಅದನ್ನು ಆ್ಯಡ್ ಮಾಡಿಕೊಂಡು ಬರೀ ಎಣ್ಣೆಲೇ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗುತ್ತೆ, ಬರೀ ಎಣ್ಣೆಲೇ ಬೇಯಿಸ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಎಣ್ಣೆ, ಬರೀ ಎಣ್ಣೆಲೇ ಒಂದು 10 ನಿಮಿಷಕ್ಕೆ ಪ್ಲೇಟಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊಬೇಕು. ಇದನ್ನು ಕೊನೆಗೇನಿಲ್ಲ, ಚೆನ್ನಾಗಿ ಬೆಂದಮೇಲೆ ನಾವು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಮತ್ತು ನಿಮಗೆ ಖಾರಕ್ಕೆ ಹಸಿರುಮೆಣ್ಸಿನ್ಕಾಯಿ ಓಕೆ ಅಂದರೆ ಹಸಿರುಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ಹಸಿರುಮೆಣ್ಸಿನ್ಕಾಯಿ 2 ಹಾಕಿರೋದು. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಇದೆಲ್ಲ ಸ್ವಲ್ಪ ನಾನು ಆ್ಯಡ್ ಮಾಡ್ತೀನಿ. ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರುತ್ತೆ, ಫ್ರೈ ಮಾಡಿರ್ತೀವಲ್ಲ ಆ ಥರ ಇರುತ್ತೆ. ಅಷ್ಟು ನೀರೇನು ಬಿಟ್ಕೊಂಡಿರಲ್ಲ, ಬಿಡಿಯಾಗಿ ಫ್ರೈ ಥರ ಇರುತ್ತೆ. ಒಂದು ಸಲ ಟ್ರೈ ಮಾಡಿ.
ಚೆನ್ನಾಗಿರುತ್ತೆ. ಇನ್ನು ಇದನ್ನು ನಾನು ಮೂಲಂಗಿ ಜೊತೆಗೂ ಹಾಕಿ ಕ್ಯಾರೆಟು ಮೂಲಂಗಿಯನ್ನು ಹಾಕಿ ಮಾಡಿ ರೆಸಿಪಿ ಹಾಕಿದ್ದೆ, ಚೆನ್ನಾಗಿತ್ತು. ಅದನ್ನು ನಾನು ಆವಾಗವಾಗ ಈ ಥರ ಡಿಫ್ರೆಂಟಾಗಿ ಎರಡೆರಡು ತರಕಾರಿ ಯೂಸ್ ಮಾಡಿ ಈ ಥರ ಪಲ್ಯ ಮಾಡ್ಕೊತಾ ಇರ್ತೀನಿ, ಚೆನ್ನಾಗಿರುತ್ತೆ. ಚಪಾತಿಗಂತೂ ಚೆನ್ನಾಗಿರುತ್ತೆ. ಇನ್ನು ಬೀಟ್ರೂಟ್ ಕ್ಯಾರೆಟ್ ಎಷ್ಟು ಒಳ್ಳೆಯದಂತ ನಿಮಗೂ ಗೊತ್ತಿರುತ್ತೆ. ನಾನು ಆವಾಗವಾಗ ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ಇನ್ನು ತರಕಾರಿ ಎಣ್ಣೆಲೇ ಬೇಯ್ತಾರೆ, ಅದಕ್ಕೆ ಎಣ್ಣೆ ಏನೂ ಹಾಕಿರಲ್ಲ. ಹಂಗಾಗಿ 5 ನಿಮಿಷಕ್ಕೊಂದು ಸಲ ಪ್ಲೇಟೆಲ್ಲ ತೆಗೆದು ನಾವು ಅದನ್ನು ನೋಡಿಕೊಂಡು ತಿರುಗಿಸ್ತಾ ಇರಬೇಕು. ಈಗ 2 ಟೊಮೊಟೊ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಹಾಕಿದ್ದೀನಿ. ಟೊಮೊಟೊ ಇಷ್ಟ ಇಲ್ಲದಿರೋರು ಹಂಗೆ ಫ್ರೈ ಮಾಡ್ಕೊಳ್ಬೋದು, ಹಂಗೂ ಚೆನ್ನಾಗಿರುತ್ತೆ. ಸ್ವಲ್ಪ ಕಡಲೆಬೇಳೆಲ್ಲ ಹಾಕಿದ್ದೀನಿ ಫಸ್ಟಿಗೆ. ಅದೇನು ತೋರಿಸಿಲ್ಲ ಅನಿಸುತ್ತೆ, ಕ್ಲಿಪ್ಪಿಂಗ್ ಮಿಸ್ ಆಗಿರ್ಬೋದು. ಕಡಲೆಬೇಳೆನೂ ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಅಂದರೆ ಈ ತರಕಾರಿ ಜೊತೆಗೆ ಕಡಲೆಬೇಳೆನೂ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇನ್ನು ಕಡಲೆಬೇಳೆ ಹಾಕಿರ್ತೀವಲ್ಲ, ಟೊಮೊಟೊ ಹಾಕಿಲ್ಲ ಅಂದರೂ ಕೂಡ ಮಾಮೂಲಿ ಪಲ್ಯ ಇರುತ್ತಲ್ಲ ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ನನಗೊಂದು ಸ್ವಲ್ಪ ಗೊಜ್ಜು ಟೈಪಲ್ಲಿ ಬೇಕು ಅಂತ ಹೇಳ್ಬಿಟ್ಟು, ಚಪಾತಿಗೆ ಎತ್ಕೊಂಡು ತಿನ್ನೋಕ್ಕಾಗಲ್ಲ ಮಕ್ಕಳಿಗೆ ಅಂದ್ಬಿಟ್ಟು ನಾನು ಟೊಮೊಟೊನೂ ಹಾಕಿದ್ದೀನಿ. ಒಂದೊಂದು ಟೈಮು ನಾನು ಟೊಮೊಟೊ ಇಲ್ದೇನೂ ಮಾಡಿದ್ದೀನಿ. ಇವಾಗ ಸ್ವಲ್ಪ ಗೊಜ್ಜು ಥರ ಮಾಡ್ತಾಯಿದ್ದೀನಿ ಇವತ್ತು. ಇನ್ನು ಸ್ವಲ್ಪ ಬೆಂದಾದಮೇಲೆ ಇವಾಗ ನಾನು ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. 3 ಹಾಕಿದರೆ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸಾಂಬಾರು ಪೌಡರ್ ಕೂಡ ಹಾಕೋಬೋದು, ಮನೇಲೇ ಮಾಡಿರ್ತೀರಲ್ಲ ಆ ಥರ ಸಾಂಬಾರು ಪೌಡರ್ ಹಾಕೋಬೋದು. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಒಂದೊಂದು ದಿನ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡೋದು. ಎಲ್ಲ ದಿನವೂ ಒಂದೇ ಥರ ಮಾಡೋಕ್ಕಾಗಲ್ಲ, ನಮಗೆ ಹೆಂಗೆ ಅನ್ನಿಸ್ತಾ ಇರ್ತದೆ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು, ಆವಾಗ ನಾವೇ ಚೇಂಜ್ ಮಾಡ್ಕೊಂಡು ಮಾಡೋದು ಅಡುಗೆಗಳನ್ನ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನು ಸ್ವಲ್ಪ ತಿರುಗಿಸಿ, ಇನ್ನು ಇದು ಬೇಯ್ತಾ ಇರಲಿ. ಕಡಿಮೆ ಮಾಡಿಬಿಟ್ಟಿದ್ದೀನಿ, ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಚಪಾತಿ ಎಲ್ಲ ಕಲಸಿಟ್ಟಿದ್ದೆ ಬೆಳಗ್ಗೆನೇ. ಇವಾಗ ಚಪಾತಿ ಮಾಡ್ಕೊಳ್ಳೋಕ್ಕೆ ಈ ಕಡೆ ಇನ್ನೊಂದು ಕಡೆ ನಾನು ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಟೈಮ್ ಆಗಿಬಿಡುತ್ತೆ ಬೇಗ 8:15ಗೆಲ್ಲ ನಾನು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳಿಗೆ. ಹಾಗಾಗಿ ಇವಾಗ ಚಪಾತಿ ರೆಡಿ ಮಾಡೋಕ್ಕೆ ಈ ಕಡೆ ಇಟ್ಕೊತಾ ಇದ್ದೀನಿ. ಇವಾಗ ಈ ಕಡೆ ಈಗ ಚಪಾತಿ ಮಾಡ್ತಾಯಿದ್ದೀನಿ. ಇನ್ನು ಚಪಾತಿ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ, ನಾನು ಎಲ್ಲರೂ ಹೆಂಗೆ ಮಾಡ್ತಾರೆ ಅದೇ ಥರ ಚಪಾತಿ ಮಾಡೋದು. ಬಟ್ ನಾನು ಕೈಯಲ್ಲೇ ಎತ್ತಾಕ್ಬಿಡ್ತೀನಿ. ನನಗೇನು ಅದನ್ನು ಆ ಚಪಾತಿ ತೆಗಿಯೋದ್ರಲ್ಲಿ ಮಾಡಬೇಕು ಅಂತ ಏನು ನನಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ನಾವು ವಾರಕ್ಕೊಂದು 3-4 ಸಲ ಅಂತೂ ಚಪಾತಿ ಮಾಡ್ತೀನಿ. ಜಾಸ್ತಿ ತಿನ್ನಲ್ಲ ಚಪಾತಿ, ಅಷ್ಟೇ ತಿನ್ನೋದು ನಾವು. ನಮ್ಮ ಮನೆಯವರಂತೂ ದಿನ ಚಪಾತಿನೇ ತಿಂತಾರೆ, ನನ್ನ ಕೈಲಿ ತಿನ್ನೋಕ್ಕಾಗಲ್ಲ. ಮಕ್ಕಳು ತಿನ್ನಲ್ಲ ಜಾಸ್ತಿ ಚಪಾತಿ, ಹಾಗಾಗಿ ನಾನು ಜಾಸ್ತಿ ಮಾಡಲ್ಲ ಚಪಾತಿ. ಈಗ ಚಪಾತಿ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿ ಅವ್ರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಎಷ್ಟೇ ಬೇಗ ಎದ್ದರೂ ಕೂಡ ಟೈಮ್ ಅನ್ನೋದು ಸಾಲ್ತಾನೆ ಇರಲ್ಲ. ಬೆಳಗ್ಗೆ ಟೈಮು ಸ್ಪೀಡಾಗಿ ಕೈಕಾಲೆಲ್ಲ ಆಡಿಸ್ತಾ ಇರ್ತೀನಿ, ಆದರೂ ಕೂಡ ಟೈಮೇ ಸಾಕಾಗಲ್ಲ, ಎಷ್ಟು ಬೇಗ ಆಗಿಬಿಡುತ್ತಪ್ಪ ಟೈಮು ಅಂತ ಅನ್ನಿಸ್ತಾ ಇರುತ್ತೆ. ಈಗ ಕೊನೆಗೆ ಪಲ್ಯಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನಮಗೆ ಹೆಂಗೆ ಬೇಕು ನೋಡಿ ತೆಂಗಿನಕಾಯಿ ತುರಿ ಆ ಥರ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಜಾಸ್ತಿ ಬೇಕು, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇನ್ನು ಒಬ್ಬೊಬ್ಬರು ಕಡಲೆ ಬೀಜ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಪೌಡ್ರ್ ಹಾಕ್ಕೊತಾರೆ ಪಲ್ಯಕ್ಕೆ, ಅದು ಚೆನ್ನಾಗಿರುತ್ತೆ. ಬಟ್ ನಾನು ಅದು ಒಂದೊಂದು ಸಲ ಟ್ರೈ ಮಾಡ್ತೀನಿ, ಇದು ಒಂದು ಸಲ ಟ್ರೈ ಮಾಡ್ತೀನಿ. ಬಟ್ ತೆಂಗಿನಕಾಯಿ ಹಾಕಿದ್ರೇ ರುಚಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.